ಏನು ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಇರುವ ಹೊರಗುತ್ತಿಗೆ ರದ್ದಾಗಬೇಕು, ಮತ್ತೆ ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಿರ್ತಕ್ಕಂಥ ಮನೆ ಕಸ ಸಂಗ್ರಹಿಸುವ ವಾಹನ ಚಾಲಕರು, ಲೋಡರ್ಸ್ಗಳನ್ನ, ಮತ್ತೆ ಒಳಚರಂಡಿ ವಿಭಾಗದಲ್ಲಿ ಕೆಲಸ ಮಾಡುವ ಸ್ವಚ್ಛತಾ ಕಾರ್ಮಿಕರನ್ನ, ಮತ್ತೆ ನೇರ ಪಾವತಿ ಯೋಜನೆಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಪೌರ ಕಾರ್ಮಿಕರನ್ನ ಕಾಯಂ ಮಾಡಬೇಕು ಅಂತ ಹೇಳಿ ನಮ್ಮ ಮುಖೇನ ಒತ್ತಾಯ ಮಾಡ್ತಾರೆ. ಸಾಕಷ್ಟು ಮನವಿ, ಸಾಕಷ್ಟು ಬೇಡಿಕೆಗಳು ನಂತರ ತಮ್ಮ ಮುಂದೆ ಬಂದಿರತಕ್ಕಂಥ ವಿಚಾರ. ಮೊನ್ನೆ ಸಂಘ ಸಂಸ್ಥೆಗಳ ಪೂರ್ವಭಾವಿ ಸಭೆ ಆಯವ್ಯಯ ಬಜೆಟ್ನಲ್ಲಿ ಕೂಡ ನಾವು ಭಾಗವಹಿಸಿ ನಮ್ಮ ಅಹವಾಲುಗಳನ್ನ ಹೇಳಿದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳಿಗೆ. ಯಾವ ರೀತಿ ಪೌರ ಕಾರ್ಮಿಕರು ಕಷ್ಟಪಡ್ತಾರೆ, ಅವರಿಗೆ ಸರ್ಕಾರದಿಂದ ಕೊಡಬೇಕಾದ ಸೌಲಭ್ಯಗಳಿಂದ ಯಾವ ರೀತಿ ವಂಚನೆ ಒಳಗಾಗ್ತಾರೆ ಅನ್ನೋದನ್ನು ಕೂಡ ನಾವು ಮನವರಿಕೆ ಮಾಡಿದ್ದೀವಿ. ಕಳೆದ ಬಜೆಟ್ನಲ್ಲಿ ಕೂಡ ನಮ್ಮ ಪೌರ ಕಾರ್ಮಿಕರನ್ನ ವಿಷಯನ ಕೈಬಿಟ್ಟಲಾಗಿ ಈ ಬಾರಿ ಆಯವ್ಯಯ ಬಜೆಟ್ನಲ್ಲಿ ನಮ್ಮ ಎಲ್ಲ ಪೌರ ಕಾರ್ಮಿಕರನ್ನ ಕಾಯಂ ಮಾಡಿ ಘೋಷಣೆ ಮಾಡ್ತಾರೆ ಅಂತ ನಿರೀಕ್ಷೆಯಲ್ಲಿ ನಾವು ಕೂಡ ಮನವಿ ಮಾಡ್ತಾ, ಏನು ಪೌರ ಕಾರ್ಮಿಕರು ಸುಮಾರು ನೇರ ಪಾವತಿ ಮತ್ತೆ ಹೊರಗುತ್ತಿಗೆ, ಒಳಚರಂಡಿ ಮತ್ತೆ ಮನೆ ಕಸ ಸಂಗ್ರಹಿಸುವ ವಾಹನ ಚಾಲಕ ಸುಮಾರು ಕರ್ನಾಟಕ ರಾಜ್ಯಾದ್ಯಂತ ಸುಮಾರು 18,000 ಹುದ್ದೆಗಳನ್ನು ಏಕಕಾಲದಲ್ಲಿ ಕಾಯಂ ಮಾಡಕ್ಕೆ ನೀವು ನಾಳೆ ನಡೆಯುವಂತ ಸಚಿವ ಸಂಪುಟದಲ್ಲಿ ಅದನ್ನ ಮಂಡನೆ ಮಾಡಿ ಒಂದು ಒಳ್ಳೆ ರೀತಿಯಲ್ಲಿ ತೀರ್ಮಾನ ಮಾಡ್ತಾರೆ ಮತ್ತು ಬಜೆಟ್ ಕೂಡ ಅದನ್ನ ಘೋಷಣೆ ಮಾಡ್ತಾರೆ ಅನ್ನೋ ನಿರೀಕ್ಷೆಯಲ್ಲಿ ಮಾಡಬೇಕು ಅಂತ ಕೂಡ ಕೈ ಕೊಡಬಾರದು ಅಂತ ಹೇಳಿ ನಾವು ಕರ್ನಾಟಕ ರಾಜ್ಯ ಪೌರ ಕಾರ್ಮಿಕ ಸಂಘಟನೆ ವತಿಯಿಂದ ನಾವು ಮನವಿ ಮಾಡ್ತೀವಿ. ತಮ್ಮ ಮುಖಾಂತರ ಏನು ಒಳಚರಂಡಿ ವಿಭಾಗದಲ್ಲಿ ಕೆಲಸ ಮಾಡ್ತಿರೋ ಪೌರ ಕಾರ್ಮಿಕರು ರಾಜ್ಯಾದ್ಯಂತ ಕೇವಲ ಬರೀ 592 ಪೌರ ಕಾರ್ಮಿಕರು ಇರ್ತದೆ. ಈಗಾಗಲೇ ಹಣಕಾಸು ಇಲಾಖೆಯಿಂದ ಒಪ್ಪಿಗೆ ಪಡೆದಿದ್ರು ಕೂಡ ಅದು ನೇಮಕ ಆಗದೆ ವಿಳಂಬ ಮಾಡ್ತಾ ಇರೋದು ಕೂಡ ಖಂಡನೀಯ. ಅದನ್ನು ಕೂಡ ಜಾರಿ ಮಾಡಬೇಕು. ಮತ್ತೆ ಮನೆ ಕಸ ಸಂಗ್ರಹಿಸುವ ಪೌರ ಕಾರ್ಮಿಕರು ಏನು ನಮ್ಮ ವಾಹನ ಚಾಲಕರಿದ್ದಾರೆ ಅವ್ರನ್ನ ಗ್ರೂಪ್ ಸಿ ಇಂದ ಗ್ರೂಪ್ ಡಿ ಗೆ ವರ್ಗಾಯಿಸಬೇಕು. ವಾಹನ ಚಾಲಕರ ತಕ್ಷಣ ಒಂದು ತಾರತಮ್ಯ ಸರ್ಕಾರ ಮಟ್ಟದಲ್ಲಿದೆ. ವಾಹನ ಚಾಲಕರು ಪೌರ ಕಾರ್ಮಿಕರಷ್ಟೇ ಸಮಾನರು, ಕೆಲಸದಲ್ಲಿ ಆಗಲಿ ಅವ್ರ ಸೇವೆಯಲ್ಲಿ ಮಾಡ್ತಿರ್ತಕ್ಕಂಥದ್ದನ್ನ ಅವರು ಸರ್ಕಾರ ಮನಗಂಡಬೇಕು. ಈಗ ಉದಾಹರಣೆ ಮುಂದೆ ಇಡಬೇಕಾದ್ರೆ ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ಸುಮಾರು 522 ಲೋಡರ್ಸ್ಗಳನ್ನ ಸೇರಿಸಿ, ಕ್ಲೀನರ್ಸ್ ಸೇರಿಸಿ ಮನೆ ಕಸ ಸಂಗ್ರಹಿಸುವ ವಾಹನ ಚಾಲಕರಿದ್ದಾರೆ. ಪ್ರತಿದಿನ ಅವರ ಪೌರ ಕಾರ್ಮಿಕರ ಜೊತೆಗೆ ಲೋಡರ್ಸ್ ಆಗಲಿ ವಾಹನ ಚಾಲಕರಾಗಲಿ ಇಲ್ಲದೆ ಕೆಲಸ ಸ್ವಚ್ಛ ಆಗದೆ ಪ್ರತಿದಿನ 600ಕ್ಕೂ ಹೆಚ್ಚು ಟನ್ನು ಕಸ ವಿಲೇವಾರಿ ಆಗ್ತದೆ. ಗ್ರೇಟರ್ ಮೈಸೂರು ಸೇರಿಸ್ಕೊಂಡ್ರೆ ಪ್ರತಿದಿನ 750 ಟನ್ನನ್ನ ಇವತ್ತು ಹೊರಗಡೆ ಸಾಗುವಂತ ಘನತ್ಯಾಜ್ಯ ವಿಲೇವಾರಿ, ಕಸ ವಿಲೇವಾರಿ ನಡೀತದೆ. ಪ್ರಮುಖವಾಗಿ ವಾಹನ ಚಾಲಕರ ಕೆಲಸ ಅಗತ್ಯ ಇದೆ. ಆದ್ರೆ ಕಾಯಂ ಮಾಡೋದಾಗ್ಲಿ ಅಥವಾ ನೇರ ಪಾವತಿ ತರೋದಾಗ್ಲಿ ಈ ವಾಹನ ಚಾಲಕರನ್ನ ಕೈ ಬಿಡೋದು ದುರಂತ. ಈಗಾಗಲೇ ಮನವರಿಕೆ ಮಾಡಿದೀವಿ, ಯಾವುದೇ ಕಾರಣಕ್ಕೂ ಕೈ ಬಿಡಬಾರದು. ಕರ್ನಾಟಕ ರಾಜ್ಯ ಸ್ವಚ್ಛವಾಗಿ ಇರಬೇಕಾದ್ರೆ, ನಾಗರಿಕರು ಆರೋಗ್ಯವಾಗಿರಬೇಕಾದ್ರೆ ಏನು ಕೆಲವರ್ಗದ ಪೌರ ಕಾರ್ಮಿಕರನ್ನ ನೀವು ಶಾಸ್ತ್ರಾರ ಮನೋಭಾವದಲ್ಲಿ ನೋಡದೆ ಅವ್ರನ್ನ ಏಕಕಾಲಕ್ಕೆ ಕಾಯಂ ಮಾಡಬೇಕು. ಪೌರ ಕಾರ್ಮಿಕರಂತೆ ಒಳಚರಂಡಿ ನೌಕರರು ಮತ್ತೆ ಮನೆ ಕಸ ಸಂಗ್ರಹಿಸುವ ವಾಹನ ಚಾಲಕರನ್ನು ಕೂಡ ಕಾಯಂ ಮಾಡಬೇಕಾಗಿ ಘೋಷಣೆ ಮಾಡಬೇಕಂತ ಹೇಳಿ ನಾವು ಈ ಮುಖೇನ ಕೇಳ್ತಾ ಇದ್ದೀವಿ. ಮತ್ತೆ ಹಿಂದೆ IPD ಸಾಲಪ್ಪ ಅವರು ಏನು ವರದಿ ಕೊಟ್ಟಿದ್ರು ಆ ವರದಿನ ಪರಿಪೂರ್ಣವಾಗಿ ಜಾರಿ
ಉದಾಹರಣೆ ಮೈಸೂರಿಗೂ ಕೂಡ 1937 ಹುದ್ದೆಗಳು ಕೆಲಸ ಮಾಡ್ತವೆ. ಈಗ ಪ್ರಸ್ತುತ ದಿನಮಾನಗಳಲ್ಲಿ 12 ಲಕ್ಷ ಜನಸಂಖ್ಯೆ ಮೇಲ್ಪಟ್ಟು ಈ ಹುದ್ದೆಗಳು 700 ಬದಲಾಗಿ 500 ಜನಸಂಖ್ಯೆಗೆ ಮಾತ್ರ ನೇಮಕ ಆದರೆ ಮಾತ್ರ ಸಾಧ್ಯ ಸ್ವಚ್ಛ ಮಾಡಕ್ಕಾಗಿ. ಹಾಗಾಗಿ ಸಿಬ್ಬಂದಿ ನೇಮಕಾತಿ ನಿಯಮ ಏನಿದೆ ಸಿಎಂಆರ್ ತಿದ್ದುಪಡಿ ಮಾಡಬೇಕು ಅಂತ ಹೇಳಿ ಹಲವಾರು ಬಾರಿ ನಾವು ಸರ್ಕಾರ ಗಮನ ಸೆಳೆದಿದ್ದೀವಿ. ಈ ಏನು ಸಿಬ್ಬಂದಿ ನೇಮಕಾತಿ ನಿಯಮ ಸಿಎಂಆರ್ ತಿದ್ದುಪಡಿ ಮಾಡಿ 700 ಜನಸಂಖ್ಯೆಯ ಬದಲಾಗಿ 500 ಜನಸಂಖ್ಯೆಗೆ ಒಬ್ಬ ಪೌರ ಕಾರ್ಮಿಕರಾಗಿ ನೇಮಕ ಮಾಡಬೇಕು. ಮತ್ತೆ ಮಹಾನಗರ ಪಾಲಿಕೆ ಮತ್ತು ನಗರಸಭೆಗಳಲ್ಲಿ 50% ನೇರ ನೇಮಕಾತಿ, 50% ನೇರ ಪಾವತಿ ಅಂತೇಳಿ ನಮ್ಮಲ್ಲೇ ಒಡೆದಾಡುವ ನೀತಿನ ಸರ್ಕಾರ ಅನುಸರಿಸ್ತದೆ. ಈಗ ಪಟ್ಟಣ ಪಂಚಾಯಿತಿ ಪುರಸಭೆಗಳಲ್ಲಿ 100% ಪೌರ ಕಾರ್ಮಿಕರನ್ನ ನೇರ ನೇಮಕಾತಿ ಮಾಡ್ತದೆ. ಮಹಾನಗರ ಪಾಲಿಕೆ ನಗರಸಭೆಗಳಲ್ಲಿ ಮಾತ್ರ 50% ನೇರ ಪಾವತಿ ಮಾಡಬೇಕು, 50% ನೇರ ನೇಮಕ ಮಾಡಬೇಕು ಅಂತೇಳಿ ಸಮಾನ ಕೆಲಸಕ್ಕೆ ಸಮಾನ ವೇತನವೂ ಇದೆ. ನಮ್ಮಲ್ಲೇ ಓಡಾಡೋ ರೀತಿನ ಅನುಸರಿಸೋದನ್ನ ರದ್ದು ಮಾಡಿ 100% ಕರ್ನಾಟಕ ರಾಜ್ಯಾದ್ಯಂತ 10 ಮಹಾನಗರ ಪಾಲಿಕೆ ಆಗಿರ್ಬೋದು, 61 ನಗರಸಭೆಗಳಲ್ಲೂ ಕೂಡ ಈ 100% ಏನು ಪಟ್ಟಣ ಪಂಚಾಯತಿ ಪುರಸಭೆಗಳಲ್ಲಿ ಯಾವ ರೀತಿ 100% ನೇಮಕ ಮಾಡ್ತಾರೆ